ಗಜನಿ ಮೊಹಮ್ಮದ್ ಅಂತ ಇದ್ದ, ಮಹಾ ಕ್ರೂರಿ. ಅವನ ಕ್ರೂರ ಕರ್ಮಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಆತ ಆಗಾಗ ಭಾರತದ ಮೇಲೆ ಆಕ್ರಮಣ ಮಾಡಿ, ಲೂಟಿ ಮಾಡಿ, ನಮ್ಮ ದೇವಸ್ಥಾನಗಳನ್ನು ಭಗ್ನಗೊಳಿಸಿದ್ದು ಇತಿಹಾಸದ ಒಂದು ಭಾಗ. ಆದರೆ ತನ್ನ ಜೀವಿತದ ಕೊನೆಯ ಭಾಗದಲ್ಲಿ ಆತ ತುಂಬ ಕೊರಗಿದ್ದಂತೆ. ತಾನು ಮಾಡಿದಂಥ ಕ್ರೂರ ಕರ್ಮಗಳ ಬಗ್ಗೆ ನೆನಪು ಬಂದು ಅವನ ಉರುಳಾಗಿ ಕಾಡಿತ್ತು. ನಿದ್ರೇನೆ ಬರ್ತಿರಲಿಲ್ಲ. ಏನು ಮಾಡಲಿ ಅಂತ ತನ್ನ ಸ್ನೇಹಿತನ ಕೇಳಿದ. ಏನಾದರೂ ಪ್ರಾರ್ಥನೆ ಹೇಳಪ್ಪ, ನನಗೆ ಯಾವ ಪ್ರಾರ್ಥನೆ ಮಾಡಿದರೆ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತ್ತು ಅಂತ. ಅವನು ಸಲಹೆಗಾರ ಮಾಡಿದಂಥ ಪ್ರಾರ್ಥನೆ ಯಾವುದು ಗೊತ್ತಾ? ಯಾವ ಸಲಹೆ ಕೊಟ್ಟ ಗೊತ್ತಾ ಅವನು ಪ್ರಾರ್ಥನೆಗೋಸ್ಕರ? ನೀನು ಈ ಮಂತ್ರ ಅನ್ನು ಅಂತ ಹೇಳಿದ. ಯಾವುದು? ಅಸತೋ ಮಾಂ ಸದ್ಗಮಯ, ತಮಸೋ ಮಾಂ ಜ್ಯೋತಿರ್ಗಮಯ, ಮೃತ್ಯೋ ಮಾಂ ಅಮೃತಂಗಮಯ. ಈ ಪ್ರಾರ್ಥನೆಯನ್ನು ಗಜನಿ ಮೊಹಮ್ಮದ್ ದಿನ ಹೇಳ್ಕೊತಾ ಇದ್ದಂತೆ. ಒಂದು ದಿನ ತನ್ನ ಆತ್ಮೀಯರೊಬ್ಬರನ್ನ ಮೊಹಮ್ಮದ್ ಕೇಳಿಕೊಂಡ, ನಾನೊಬ್ಬ ಮಹಾಸಂತನನ್ನು ಕಾಣಬೇಕು, ಅವರಿಂದ ಮಾರ್ಗದರ್ಶನ ದೊರಕಿದರೆ ಮನಸ್ಸಿಗೆ ಇನ್ನಷ್ಟು ತೃಪ್ತಿ ಆದೀತು ಅಂತ ಅವನು ದಯವಿಟ್ಟು ಹುಡುಕೊಡಿ. ಶಿಷ್ಯರೆಲ್ಲ ಹೋದರು, ಮಂತ್ರಿಗಳು ಹೋದರು. ಕೊನೆಗೆ ಒಬ್ಬನ ಕಂಡು ಹಿಡಿದ್ರು. ಮಹಾನ್ ಸೂಫಿ ಸಂತ ಅಬು ಹಸನ್ ಇದ್ದಾನೆ, ಅವನು ಭೇಟಿಯಾಗಿ ಅಂತ. ಮರುವಾರ ಗಜನಿ ಮೊಹಮ್ಮದ್ ತನ್ನ ಪರಿವಾರದೊಡನೆ ಆ ಶ್ರೀಮಂತಿಗೆ ಲಾಂಛನ ಇದ್ದಾವಲ್ಲ, ಆನೆ ಕುದುರೆ ಎಲ್ಲ ಕಟ್ಕೊಂಡು ಹೋದ. ಅಬು ಹಸನ್ ಮನೆಗೆ ಹೋದ. ಮನೆಯಿಂದ ಕೊಂಚ ದೂರದೊಳಗೆ ಚಕ್ರವರ್ತಿ ರಥ ನಿಂತು. ಅವನ ಮಂತ್ರಿ ಹಸನ್ ಮನೆಗೆ ಹೋಗಿ ಹೇಳಿದ, ಗುರುಗಳೇ ಹಸನ್, ನಿಮ್ಮ ಮನೆಗೆ ಚಕ್ರವರ್ತಿಗಳು ಬಂದಿದ್ದಾರೆ, ನಿಮ್ಮ ಭಾಗ್ಯ ತೆರೀತು, ಏನು ಬೇಕೋ ಅವ್ರು ಕೇಳ್ಕೊಂಡ್ಬಿಡ್ಬೋದು, ಬೇಗನೆ ಹೊರಗೆ ಬಂದು ಚಕ್ರವರ್ತಿಗಳನ್ನು ಸ್ವಾಗತ ಮಾಡಿ ಅಂತ ಕೇಳಿದ. ಹಸನ್ ನಕ್ ಹೇಳಿದ, ದಯವಿಟ್ಟು ನಿಮ್ಮ ಚಕ್ರವರ್ತಿಗಳನ್ನು ಸ್ವಾಗತ ಮಾಡೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳಿ, ನಾನೀಗ ಎಲ್ಲ ಚಕ್ರವರ್ತಿ ಇದ್ದಾನಲ್ಲ ಅವನು ಸ್ವಾಗತಕ್ಕೆ ಸಿದ್ಧ ಆಗ್ತಾ ಇದ್ದೇನೆ ಎಂದ. ಮಂತ್ರಿಗೆ ಅರ್ಥ ಆಗಲಿಲ್ಲ. ಮರಳಿ ಹೋಗಿ ಹಸನಿಗೆ ಹೇಳಿದ, ಹೀಗಿದೆ ಬರಲ್ಲ ಅಂತಾನೆ, ಇವನು ಯಾರೋ ಗಟ್ಟಿ ಸಂತನೇ ಇರಬೇಕು, ಪರೀಕ್ಷೆ ಮಾಡೇ ಬಿಡಬೇಕು ಇವನ್ನ ಅಂತ ಹೇಳಿ ಗಜನಿ ಮೊಹಮ್ಮದ್ ಏನು ಮಾಡಿದ, ತಾನು ಹಾಕ್ಕೊಂಡಂಥ ಬೆಲೆಬಾಳು ಹೊದಿಕೆಯನ್ನು ಆಭರಣ ತೆಗೆದ. ಒಬ್ಬ ಸಿಪಾಯಿ ವೇಷ ಹಾಕ್ಕೊಂಡು ಇಬ್ಬರು ಸೈನಿಕರ ಜೊತೆಗೆ ಮನೆ ಒಳಗೆ ಬಂದ. ಹಸನ್ ಕುಳಿತೇ ಇದ್ದ. ಮೊಹಮ್ಮದನ ಜೊತೆ ಬಂದಿದ್ರಲ್ಲ ಸೈನಿಕರು, ಅವ್ರು ಸರಿ ಅನ್ನಿಸ್ಲಿಲ್ಲ. ಚಕ್ರವರ್ತಿ ಎದ್ದು ನಿಂತ್ಕೋಬೇಡವಾ ಹೇಳಿದರು. ನೋಡಿ, ಚಕ್ರವರ್ತಿಗಳು ಬಂದು ನಿಮಗೆ ಕಾಣಿಸ್ಲಿಲ್ಲ ಅಂತ ತೋರಿಸ್ತದೆ, ಎದ್ದು ನಿಂತು ಅವ್ರಿಗೆ ಮರ್ಯಾದೆ ಕೊಡಿ, ಸ್ವಾಗತ ಮಾಡಿ ಅಂದರು. ಹಸನ್ ಹೇಳಿದ, ನೋಡಪ್ಪ, ಎದ್ದು ನಿಲ್ಲೋದು, ನಮಸ್ಕಾರ ಮಾಡೋದು ಇವೆಲ್ಲ ಸಂಪ್ರದಾಯದ ಆಚರಣೆಗಳು. ನೀನು ಸೈನಿಕರನ್ನು ದೂರ ಇಟ್ಟು ಸಾಮಾನ್ಯ ಮನುಷ್ಯರಿಗೆ ಬಂದು ಇಲ್ಲಿ ಕೂತ್ಕೋ, ಅದು ಸಂಪ್ರದಾಯ ಇಲ್ಲಿದು. ನಿನ್ನ ಸಂಪ್ರದಾಯ ಚಕ್ರವರ್ತಿದು ಅರಮನೆಯಲ್ಲಿ ಇರ್ಬೋದು, ಇಲ್ಲಿ ಸನ್ಯಾಸಿಗಳ ಸಂಪ್ರದಾಯ ಇರಬೇಕು ಇಲ್ಲಿ ಅಂದ. ಗಜನಿ ಮೊಹಮ್ಮದ್ ತಕ್ಷಣ ಅರ್ಥ ಆಯಿತು, ಈತ ಸಾಮಾನ್ಯ ಸಂತ ಅಲ್ಲ, ಶ್ರೀಮಂತಿಕೆಗೆ ಅಧಿಕಾರಕ್ಕೆ ಮಣಿಯೋನಲ್ಲ ಇವನು. ಸೈನಿಕರನ್ನು ಹೊರಗೆ ಕಳಿಸ್ದ. ಒಳಗೆ ನಡೆದು ಬಂದು ಹಸನ್ನ ಪಾದದ ಹತ್ರ ಕೂತ್ಕೊಂಡು ಕೇಳಿದ, ಬಯಾಜೀದ್ ಅಂದರೆ ಏನು ಮಹಾತ್ಮ? ಬಯಾಜೀದ್ ಅಂದರೆ ದೇವ ಮಾನವನನ್ನು ಕಂಡವನು, ಭಗವಂತನ ದರ್ಶನ ಆದವನು, ಅವನು ಎಲ್ಲ ದೋಷಗಳಿಂದ ಪಾಪದಿಂದ ಮುಕ್ತನಾಗ್ತಾನೆ ಅಂತ ಹಸನ್ ಹೇಳಿದ. ಇದು ಹೇಗೆ ಸಾಧ್ಯ? ನಮ್ಮ ಪ್ರವಾದಿಗಳ ಸಂಬಂಧಿಕರು ಕೆಲವರು ಎಷ್ಟೊಂದು ಕ್ರೂರಿಗಳಾಗಿದ್ದರು, ಎಷ್ಟೊಂದು ತೊಂದರೆ ಕೊಟ್ಟರು, ಅವರೆಲ್ಲ ಪ್ರವಾದಿಗಳನ್ನು ಕಂಡವರಾದರೂ ದೋಷಗಳಿಂದ ಮುಕ್ತರಾಗಲಿಲ್ವಲ್ಲ ಅಂದ. ಆಗ ಹಸನ್ ಹೇಳಿದ, ನೋಡೋದಕ್ಕೂ ದರ್ಶನಕ್ಕೂ ವ್ಯತ್ಯಾಸ ಇದೆಯಪ್ಪ. ದರ್ಶನದಲ್ಲಿ ಚೈತನ್ಯ, ಮನದಲ್ಲಿ ಆಳದಲ್ಲಿ ಇಳಿತದೆ. ಅವ್ರು ಯಾರಿಗೂ ದರ್ಶನ ಆಗಿರಲಿಲ್ಲ, ಕ್ರೂರಿಗಳಾಗಿ ಉಳಿದ್ರು. ನೀನು ಹಾಗಾಗಬೇಡ, ಜನರನ್ನ ಪ್ರೀತಿ ಮಾಡು, ದುಡ್ಡಿನಿಂದ ಬೀಳಬೇಡ ಅಂದ. ನಂತರ ಚಕ್ರವರ್ತಿಗೆ ಬಾಯಿ ತೆಗೆಯೋದಕ್ಕೆ ಹೇಳ್ದ. ಅದರಲ್ಲಿ ತನ್ನ ಪಕ್ಕದಲ್ಲಿದ್ದ ಒಣ ರೊಟ್ಟಿ ತುಂಡಿತ್ತಲ್ಲ, ಬೆರುಸು ತೊಟ್ಟಿ, ಒಣ ರೊಟ್ಟಿ ತುಂಡು, ಅದನ್ನು ಬಾಯಲ್ಲಿ ತುರುಕಿದ. ಮೊಹಮ್ಮದ್ ಕಕ್ಕಾವಿಕ್ಕಿಯಾದ, ಕೆಮ್ಮತೊಡಗಿದ. ಆಗ ಗುರು ಹೇಳಿದ, ಒಂದು ಒಣ ರೊಟ್ಟಿ ತುಂಡನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲದಂಥ ನೀನು ಹಣವನ್ನು ಏನು ಅರ್ಗಿಸ್ಕೋತೀಯೋ, ಈ ಅಹಂಕಾರವನ್ನು ಹೇಗೆ ಅರ್ಗಿಸ್ಕೋತಿ ಅಂತ ಕೇಳಿದ. ಮೊಹಮ್ಮದನಿಗೆ ಅಹಂಕಾರ ಪೂರ್ತಿ ಕರಗೋಯ್ತು. ಆ ನಂತರ ಆತ ಕ್ರೂರ ಕೆಲಸಗಳನ್ನು ಮಾಡಲಿಲ್ವಂತೆ. ಇದು ಬಹಳ ಮುಖ್ಯ ಸ್ನೇಹಿತರೆ. ಒಳ್ಳೆಯವರ ಸಂಘ ಅಂಥ ಅಹಂಕಾರಿಯನ್ನು ಕೂಡ ಬದಲೆ ಮಾಡುವಂಥ ಶಕ್ತಿ ಉಳ್ಳದ್ದು. ಅಂಥ ಸಂಘವನ್ನು ನಾವು ಹುಡ್ಕೊಂಡು ಹೋಗಬೇಕು. ಸಜ್ಜನ ನಿಮ್ಮ ಕಡೆ ಬರೋಲ್ಲ, ನಾವು ಹುಡ್ಕೊಂಡು ಹೋಗ್ಬೇಕು ಅವ್ರನ್ನ. ಅವ್ರು ಹೋದಾಗ ಮಾತ್ರ ನಮ್ಮ ಮನಸ್ಸಿನ ಕಸ ಹೋಗೋದ್ರೊಂದಿಗೆ ಸರಿಯಾದ ದಾರಿ ನಿಚ್ಚಳ ಆಗ್ತದೆ.